ಫ್ರೆಂಡ್ಸ್ MR ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ನೋಡಿ SSC CHSL ನಿಂದ ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದ್ದು ಈ ಒಂದು ನೋಟಿಫಿಕೇಶನ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಶೈಕ್ಷಣಿಕ ಅರ್ಹತೆಯನ್ನು ಮುಗಿಸಿರಬೇಕು ಮತ್ತು ಅಪ್ಲಿಕೇಶನ್ ಹಾಕುವುದು ಹೇಗೆ, ಹಾಗೆ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವುದು ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನೇನು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಇನ್ನೂ ಯಾರ್ಯಾರು CHSL ಹುದ್ದೆಗೆ ಅಪ್ಲಿಕೇಶನ್ ಹಾಕಿಲ್ವೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಈಗ ಇಲ್ಲಿ ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಯಾವುದೇ ರೀತಿ ಸ್ಕಿಪ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ. ಇಲ್ಲಿ ಕಾಣ್ತಾ ಇರಬಹುದು ನೇಮ್ ಆಫ್ ಪೋಸ್ಟ್ ಅಂತ SSC CHSL 10+2 ರಿಕ್ರೂಟ್ಮೆಂಟ್ 2025 ಆನ್ಲೈನ್ ಫಾರ್ಮ್ ಅಪ್ಲೈ ನೌ. ಈಗ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ತಾ ಹೋಗ್ತೀನಿ ನೋಡಿ. ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದರೆ CHSL 10+2 ಎಕ್ಸಾಮ್ ರಿಕ್ರೂಟ್ಮೆಂಟ್ 2025. ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಅಂದರೆ ಕ್ಯಾಟಗರಿ ವೈಸ್ ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟಿದೆಯಪ್ಪ ಅಂತಂದರೆ ಜನರಲ್ OBC EWS ಅಭ್ಯರ್ಥಿಗಳಿಗೆ 100 ರೂಪಾಯಿ ಇರುತ್ತೆ. SC ST PH ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಒಂದು ಏನಪ್ಪ ಅಂದರೆ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ನಂತರ ಆಲ್ ಕ್ಯಾಟಗರಿ ಫಿಮೇಲ್ ಇವರಿಗೂ ಕೂಡ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ನಂತರ ಈ ಒಂದು ಅಪ್ಲಿಕೇಶನ್ ಫೀಸ್ ಏನಿರುತ್ತೋ ಇದನ್ನು ಅಪ್ಲೈ ಮಾಡಬೇಕು ಅಂದರೆ ಪೇ ಮಾಡಬೇಕಂದ್ರೆ ನೀವು ಆನ್ಲೈನ್ ಮೂಲಕ ಮಾತ್ರ ಪೇ ಮಾಡುವ ಅವಕಾಶನ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸನ್ನು ನೋಡ್ತಾ ಹೋದರೆ ಇಲ್ಲಿ ಆನ್ಲೈನ್ ಅಪ್ಲೈ ಸ್ಟಾರ್ಟ್ ಆನ್ ಏನಪ್ಪ ಅಂದರೆ 23 ಜೂನ್ 2025ರಿಂದ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ 18 ಜುಲೈ 2025ರವರೆಗೆ ಕೊನೆ ದಿನಾಂಕ ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಂದರೆ ಇನ್ನು ಕೇವಲ 2 ರಿಂದ 3 ದಿನಗಳ ಅವಕಾಶ ಮಾತ್ರ ಇದೆ. ಇಲ್ಲಿ ನಂತರ ಆನ್ಲೈನ್ ಫೀ ಪೇಮೆಂಟ್ ಲಾಸ್ಟ್ ಡೇಟ್ ಜುಲೈ 19, 2025. ಅಂದರೆ ಏನಪ್ಪ ಅಂದರೆ ಈಗ ಅಪ್ಲಿಕೇಶನ್ ಹಾಕೋ ದಿನಾಂಕ ಏನಪ್ಪ ಅಂದರೆ 18 ಜುಲೈ 2025ಕ್ಕೆ ಮುಕ್ತಾಯ ಆಗುತ್ತೆ. ಅದರ ನಂತರ ಏನಪ್ಪ ಅಂದರೆ ಒಂದು ದಿನ ಹೆಚ್ಚಾಗಿ ಏನಪ್ಪ ಅಂದರೆ ಫೀ ಪೇಮೆಂಟ್ ಏನಿರುತ್ತೋ ಅದನ್ನು ಪೇ ಮಾಡಲಿಕ್ಕೆ ಒಂದಿನ ದಿನ ಹೆಚ್ಚಾಗಿ ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ 19 ಜುಲೈ 2025ನೇ ತಾರೀಕಿನಂದು ಕೊನೆಯ ದಿನವಾಗಿರುತ್ತೆ. ಅದರ ಒಳಗಾಗಿ ನೀವು ಫೀ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ಆನ್ಲೈನ್ ಕರೆಕ್ಷನ್ ಡೇಟ್ ಬಂದುಬಿಟ್ಟು 23, 24 ಜುಲೈ 2025. ಅಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದು ಏನಾದರೂ ತಪ್ಪಾಗಿದ್ದರೂ ಕೂಡ ನೀವು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ 2 ದಿನಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಅಂದರೆ ಅದು 23, 24 ಜುಲೈ 2025 ಆಗಿರುತ್ತೆ. ಅದರ ಒಳಗಾಗಿ ನೀವು ಏನಪ್ಪ ಅಂದರೆ ನೀವು ನಿಮ್ಮ ಒಂದು ಕರೆಕ್ಷನನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಆನ್ಲೈನ್ ಎಕ್ಸಾಮ್ ಡೇಟನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಇದು ಟೈರ್ 1, ಟೈರ್ 2 ಇಲ್ಲಿ 2 ರೀತಿಯಾಗಿ ಎಕ್ಸಾಮ್ ಇರುತ್ತೆ. ಇಲ್ಲಿ ಟೈರ್ 1 ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ನೋಡ್ತಾ ಹೋಗಿ 8 ಏನಪ್ಪ ಅಂದರೆ 8ರಿಂದ 18 ಜುಲೈ ಇಲ್ಲಿ ನಿಮ್ಮ ಒಂದು ಟೈರ್ 1 ಎಕ್ಸಾಮ್ ಏನಿದೆ ಅದು 8 ಸೆಪ್ಟೆಂಬರಿಂದ ಹಿಡಿದು 18 ಸೆಪ್ಟೆಂಬರ್ 2025ರವರೆಗೆ ನಿಮ್ಮ ಒಂದು ಎಕ್ಸಾಮ್ ನಡೆಸಲಾಗುತ್ತದೆ. ಅದರ ಒಂದು ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಆಗಸ್ಟ್ 2025ರಲ್ಲಿ ಯಾವುದೇ ತಿಂಗಳಲ್ಲಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬಿಡುಗಡೆ ಆಗುವ ಚಾನ್ಸಸ್ ಇದೆ. ನಂತರ ಇಲ್ಲಿ ನೋಡ್ತಾ ಹೋಗೋಣ ಏಜ್ ಲಿಮಿಟನ್ನು ನೋಡ್ತಾ ಹೋಗಿ. ಮೊದಲಿಗೆ ಏನಪ್ಪ ಅಂದರೆ ಏಜ್ ಲಿಮಿಟ್ ಆಸ್ ಆನ್ 1/8/2025 ಅಂದರೆ 1/8/2025 ಒಳಗಾಗಿ ಮಿನಿಮಮ್ ಏಜ್ ಏನಪ್ಪ ಅಂದರೆ 18 ವರ್ಷದಿಂದ ಹಿಡಿದು ಮ್ಯಾಕ್ಸಿಮಮ್ ಏಜ್ 27 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಅದು ಬೇಕಪ್ಪ ಅಂದರೆ ನೀವು PDF ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಯಾವ ರೀತಿ ಶೈಕ್ಷಣಿಕ ಅರ್ಹತೆ ಇರಬೇಕಪ್ಪ ಅಂತ ನೋಡ್ತಾ ಹೋಗಿ. LDC ಮತ್ತು PASA ಪಾಸ್ಡ್ ಕ್ಲಾಸ್ 10+2 ಅಂದರೆ 10ನೇ ತರಗತಿ 10+2 ಅಂದರೆ PUCಯಲ್ಲಿ ನೀವು ಯಾವುದೇ ರಿಕಾಗ್ನೈಸ್ಡ್ ಬೋರ್ಡಿಂದ ಪಾಸ್ ಆಗಿದ್ದರೆ ಸಾಕು ಈ ಹುದ್ದೆಗೆ. ಅಂದರೆ LDC ಮತ್ತು PASA ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ DEO ಇಲ್ಲಿ ಕೂಡ ಏನಪ್ಪ ಅಂದರೆ 12ನೇ ತರಗತಿಯಲ್ಲಿ ಸೈನ್ಸ್ನಲ್ಲಿ ನೀವು ಮ್ಯಾಥಮೆಟಿಕ್ಸ್ ಜೊತೆಗೆ ಏನಪ್ಪ ಅಂದರೆ ಪಾಸ್ ಆಗಿದ್ದರೆ ಸಾಕು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ DEO ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು 12ನೇ ತರಗತಿಯಲ್ಲಿ ಸೈನ್ಸ್ ಮಾಡಿ ಏನಪ್ಪ ಅಂದರೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಪಾಸ್ ಮಾಡ್ಕೊಂಡಿರಬೇಕು. ವೇಕೆನ್ಸಿ ಡೀಟೇಲ್ಸನ್ನು ನೋಡ್ತಾ ಹೋಗಿ. ಅಂದರೆ ಟೋಟಲಾಗಿ ಇಲ್ಲಿ ವೇಕೆನ್ಸಿ ಕರೆದಿರೋದು 3131 ಹುದ್ದೆಗಳು. ಅದರಲ್ಲಿ ನೋಡ್ತಾ ಹೋಗಿ ಇಲ್ಲಿ ಯಾವ ರೀತಿ ಪೋಸ್ಟ್ಗಳನ್ನು ಕರೆದಿದ್ದಾರೆ ಅಂತಂದರೆ ಲೋವರ್ ಡಿವಿಷನ್ ಕ್ಲರ್ಕ್, ಹಾಗೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಹಾಗೆ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್, ಹಾಗೆ ಡಾಟಾ ಎಂಟ್ರಿ ಆಪರೇಟರ್ DEO ಈ ರೀತಿಯಾಗಿ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ನಂತರ ಇಲ್ಲಿ ಯಾವ ರೀತಿ ನಿಮ್ಮ ಒಂದು ಎಕ್ಸಾಮ್ ಪ್ಯಾಟರ್ನ್ ಏನು ಟೈರ್ 1 ನಡೀತಾ ಇದೆ ಸೆಪ್ಟೆಂಬರ್
ಸೆಪ್ಟೆಂಬರ್ 8, 2025ರಿಂದ ಹಿಡಿದು ಸೆಪ್ಟೆಂಬರ್ 18, 2025ರವರೆಗೆ ನಿಮ್ಮ ಒಂದು ಟೈರ್ 1 ಎಕ್ಸಾಮ್ ಇರುತ್ತೆ. ಅದು ಯಾವ ರೀತಿ ಪ್ಯಾಟರ್ನ್ ಇದೆ ಅಂತ ನೋಡ್ತಾ ಹೋಗಿ. ಇಲ್ಲಿ ಮೊದಲಿಗೆ ಏನಪ್ಪ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಸಿಕ್ ನಾಲೆಜ್ ಏನಿರುತ್ತೆ 25 ಕ್ವಶನ್ಗಳಿರುತ್ತೆ. 25 ಕ್ವಶನ್ಗಳಿಗೆ 50 ಅಂಕ, ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳ ರೀತಿಯಾಗಿ ಈ ಒಂದು ಎಕ್ಸಾಮ್ ನಡೆಸಲಾಗುತ್ತಿದೆ. ನಂತರ ಜನರಲ್ ಇಂಟೆಲಿಜೆನ್ಸ್ನಲ್ಲಿ ನೋಡ್ತಾ ಹೋಗಿ 25 ಕ್ವಶನ್ 50 ಅಂಕ. ಹಾಗೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅಂದರೆ ಬೇಸಿಕ್ ಅರ್ಥಮೆಟಿಕ್ ಸ್ಕಿಲ್ ಏನಿರುತ್ತೋ ಅದು 25 ಕ್ವಶನ್ಸ್ 50 ಅಂಕಗಳಿಗಿರುತ್ತೆ. ಹಾಗೆ ಜನರಲ್ ಅವೇರ್ನೆಸ್ ಇದು ಕೂಡ 25 ಕ್ವಶನ್ 50 ಅಂಕಗಳಿಗೆ. ಇಲ್ಲಿ ಒಟ್ಟು ಏನಪ್ಪ ಅಂದರೆ 100 ಪ್ರಶ್ನೆಗಳಿರುತ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಏನಪ್ಪ ಅಂದರೆ 200 ಅಂಕಗಳು. 200 ಅಂಕಗಳಿಗೆ 100 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅಂದರೆ ಒಂದು ಪ್ರಶ್ನೆಗೆ 2 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ ಟೈಮಿಂಗ್ ಬಂದುಬಿಟ್ಟು ಎಕ್ಸಾಮ್ ಡ್ಯೂರೇಷನ್ ನೋಡ್ತಾ ಹೋಗಿ 60 ನಿಮಿಷಗಳ ಕಾಲ ಇಲ್ಲಿ ಅಂದರೆ ಏನಪ್ಪ ಅಂದರೆ 1 ಗಂಟೆಗಳ ಕಾಲಾವಕಾಶ ನಿಮಗೆ ಇಲ್ಲಿರುತ್ತೆ. 1 ಗಂಟೆಯಲ್ಲಿ ನೀವು 100 ಪ್ರಶ್ನೆಗಳನ್ನು ಏನಪ್ಪ ಅಂದರೆ ಉತ್ತರಿಸಬೇಕಾಗುತ್ತೆ. ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ 20 ನಿಮಿಷಗಳ ಕಾಲಾವಕಾಶ ಹೆಚ್ಚಾಗಿ ಕೊಟ್ಟಿದ್ದಾರೆ. ಅಂದರೆ ನೋಡಿ 80 ನಿಮಿಷಗಳ ಕಾಲಾವಕಾಶನ ಕೊಟ್ಟಿದ್ದಾರೆ. ಇದು ಕೂಡ ಕರೆಕ್ಟಾಗಿ ನೋಡ್ಕೋಬೋದು ನೀವು. ಯಾರ್ಯಾರಿಗೂ ಇನ್ನೂ ಇದರ ಒಂದು ಡೀಟೇಲ್ಸ್ ತಿಳಿದಿಲ್ಲ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ನಂತರ ಇಲ್ಲಿ ಡ್ಯೂರೇಷನ್ ಆಫ್ ಎಕ್ಸಾಮ್ 60 ನಿಮಿಷ. ಹಾಗೆ ಟೋಟಲ್ ಕ್ವಶನ್ಸ್ ಏನಪ್ಪ ಅಂದರೆ 100. ಹಾಗೆ ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 200. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಏನಪ್ಪ ಅಂದರೆ 1/4 ಅಂದರೆ 4 ಅಂಕ ತಪ್ಪಾದಲ್ಲಿ 1 ಅಂಕ ನಿಮ್ಮ ಒಂದು ಕರೆಕ್ಟಾದಂಥ ಆನ್ಸರ್ ಕೂಡ ಇಲ್ಲಿ ಕಟ್ ಮಾಡುವ ಚಾನ್ಸಸ್ ಇರುತ್ತೆ. ನಂತರ SSC CHSL ಟೈರ್ 2 ಎಕ್ಸಾಮ್ ಪ್ಯಾಟರ್ನ ನೋಡ್ತಾ ಹೋದರೆ ಟೈರ್ 2 ವಿಲ್ ಬಿ ಡಿಸ್ಕ್ರಿಪ್ಟಿವ್ ಪೇಪರ್ ಆಫ್ 100 ಮಾರ್ಕ್ಸ್ ಇನ್ ಪೆನ್ ಆ್ಯಂಡ್ ಪೇಪರ್ ಮೋಡ್. ಇದು ಏನಪ್ಪ ಅಂದರೆ ನಿಮ್ಮ ಒಂದು ಟೈರ್ 2 ಎಕ್ಸಾಮ್ ಇದು ಕೂಡ ಏನಪ್ಪ ಅಂದರೆ 100 ಅಂದರೆ 100 ಅಂಕಗಳಿಗೆ ಈ ಎಕ್ಸಾಮ್ ನಡೆಸಲಾಗುತ್ತದೆ. ಇಲ್ಲಿ ಕೂಡ 60 ನಿಮಿಷಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಮತ್ತು ಏನಪ್ಪ ಅಂದರೆ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೆ 80 ನಿಮಿಷಗಳ ಕಾಲಾವಕಾಶ, ಅಂದರೆ 20 ನಿಮಿಷ ಹೆಚ್ಚಿಗೆ ಇರುತ್ತೆ. ನಂತರ ಇಲ್ಲಿ ಏನಪ್ಪ ಅಂದರೆ ರೈಟ್ ಎಸ್ಸೆ ಲೆಟರ್ ಅಪ್ಲಿಕೇಶನ್ ಪ್ರಿಸಿಯಸ್ ದಿಸ್ ಈಸ್ ಟು ಟೆಸ್ಟ್ ದ ರಿಟರ್ನ್ ಸ್ಕಿಲ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಇನ್ ಇಂಗ್ಲೀಷ್ ಹಿಂದಿ. ಏನು ಟೈರ್ 2 ಎಕ್ಸಾಮ್ ಇರುತ್ತೆ ಅದು ನಿಮ್ಮ ಒಂದು ರಿಟರ್ನ್ ಟೆಸ್ಟ್ ಆಗಿರುತ್ತೆ. ಯಾವುದೇ ರೀತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುವುದಿಲ್ಲ. ಅದರಲ್ಲಿ ನೀವು ಎಸ್ಸೆ ಆಗಿರ್ಬೋದು, ಲೆಟರ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ಪ್ರಿಸಿಯಸ್ ಆಗಿರ್ಬೋದು, ಇವುಗಳನ್ನು ನಿಮ್ಮ ಒಂದು ರಿಟರ್ನ್ ಸ್ಕಿಲ್ ನೋಡಲಿಕ್ಕೆ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇವೆರಡೇ ಲ್ಯಾಂಗ್ವೇಜ್ನಲ್ಲಿ ನಿಮ್ಮ ಒಂದು ಟೈರ್ 2 ಎಕ್ಸಾಮನ್ನು ನಡೆಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ CHSL ಏನು ಟೈರ್ 3 ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋದರೆ ಎಕ್ಸಾಮಿನೇಷನ್ ವಿಲ್ ಬಿ ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ವಿಚ್ ವುಡ್ ಬಿ ಕ್ವಾಲಿಫೈಯಿಂಗ್ ನೇಚರ್. ಏನಪ್ಪ ಅಂದರೆ ಸ್ಕಿಲ್ ಟೆಸ್ಟ್ ಆಗಿರ್ಬೋದು ಅಥವಾ ಟೈಪಿಂಗ್ ಟೆಸ್ಟ್ ಆಗಿರ್ಬೋದು, ಇವುಗಳ ಮೂಲಕ ನಿಮ್ಮ ಒಂದು ಕ್ವಾಲಿಫೈಯನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಎಕ್ಸಾಮನ್ನು ನಡೆಸಲಾಗುತ್ತೆ. ನೋಡಿ, ದ ಫೈನಲ್ ಮೆರಿಟ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ವುಡ್ ಬಿ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಟೋಟಲ್ ಸ್ಕೋರ್ ಅಬ್ಟೈನ್ಡ್ ಬೈ ದೆಮ್ ಇನ್ ಟೈರ್ 1 ಆ್ಯಂಡ್ ಟೈರ್ 2. ನೋಡಿ, ಫೈನಲ್ ಮೆರಿಟ್ ಯಾವ ರೀತಿ ಬಿಡುಗಡೆ ಮಾಡ್ತಾರಪ್ಪ ಅಂತಂದರೆ ನಿಮ್ಮ ಒಂದು ನೀವು ಏನು ಟೈರ್ 1 ಮತ್ತು ಟೈರ್ 2 ಎಕ್ಸಾಮ್ನ ಬರೆದಿರ್ತೀರೋ ಅವುಗಳ ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ಫೈನಲ್ ಮೆರಿಟನ್ನು ಬಿಡುಗಡೆ ಮಾಡುತ್ತಾರೆ. ನಂತರ ಈ ಪೇ ಸ್ಕೇಲ್ ಬಂದುಬಿಟ್ಟು ಅಂದರೆ ಯಾವ ರೀತಿ ಪೇಮೆಂಟನ್ನು ಕೊಡ್ತಾರೆ ಅಂತ ನೋಡ್ತಾ ಹೋಗಿ. LDC ಮತ್ತು JSA ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಇಲ್ಲಿ 5,200 ರೂಪಾಯಿಂದ ಹಿಡಿದು 20,200 ರೂಪಾಯಿವರೆಗೆ ಇರುತ್ತೆ. ಹಾಗೆ ಇಲ್ಲಿ PA ಮತ್ತು SA ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗಿ 5,200 ರೂಪಾಯಿಂದ ಹಿಡಿದು 20,200 ರೂಪಾಯಿವರೆಗೆ ನಿಮ್ಮ ತಿಂಗಳ ವೇತನ ಇರುತ್ತೆ. ಹಾಗೆ ಇಲ್ಲಿ DEO, DECO ಹಾಗೆ ಗ್ರೇಡ್ ಎ ಇವರಿಗೆ ಏನಪ್ಪ ಅಂದರೆ ಇವರಿಗೂ ಕೂಡ ಸೇಮ್ 5,200 ರೂಪಾಯಿಂದ ಹಿಡಿದು 20,200 ರೂಪಾಯಿವರೆಗೆ ಇವರೊಂದು ಏನಪ್ಪ ಅಂದರೆ ತಿಂಗಳ ವೇತನ ಇರುತ್ತೆ. ಹಾಗೆ ಸೆಲೆಕ್ಷನ್ ಆನ್ ದ ಬೇಸಿಸ್ ಟೈರ್ 1 ಅಬ್ಜೆಕ್ಟಿವ್, ಟೈರ್ 2 ಡಿಸ್ಕ್ರಿಪ್ಟಿವ್, ಟೈರ್ 3 ಸ್ಕಿಲ್ ಟೆಸ್ಟ್, ಟೈಪಿಂಗ್ ಟೆಸ್ಟ್. ಅಂದರೆ ಇಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದರೆ ನೀವು ಟೈರ್ 1 ಆಗಿರ್ಬೋದು, ಟೈರ್ 2 ಆಗಿರ್ಬೋದು, ಟೈರ್ 3 ಯಾವ ರೀತಿ ಅವುಗಳಲ್ಲಿ ಅಂಕಗಳನ್ನು ಪಡೆದಿರ್ತೀರೋ ಅವುಗಳ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ನಂತರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡ್ತಾ ಹೋಗಿ. ಅವರ ಒಂದು SSC CHSLನ ಒಂದು ಅಫಿಷಿಯಲ್ ವೆಬ್ಸೈಟ್ ssc.gov.in ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಅವುಗಳಲ್ಲಿ ನಿಮಗೆ ಸಪ್ರೇಟಾಗಿ ಏನಪ್ಪ ಅಂದರೆ SSC CHSL ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತೋ ಅವುಗಳನ್ನು ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ನಿಮ್ಮ ಒಂದು ಏನಪ್ಪ ಅಂದರೆ ಫೀ ಪೇಮೆಂಟ್, ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಫೀ ಪೇಮೆಂಟ್ ಇದೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಪೇ ಮಾಡಿ ನಂತರ ಸಕ್ಸಸ್ಫುಲ್ ಅಂತ ಬರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ.